ಧರೆಗಳು ರಂಜಿಸುವ ಮದವೂರ ಪುರದೊಳು ನೆಲೆಸಿರುವ ಮಧುಪುರದು ನೆಲೆಸಿರುವ ಕರುಣದೇ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನೆ ತಿರವನು ಪಾಲಿದು ತಿರುಪವೀರಾಯಕ ಕರುಣದಿ ನಿಜ ಕಿಂಕರರಿಗೊಲಿದು ಮನ ತಿರವನು ಪಾಲಿದು ತಿರುವ ವಿನಾಯಕ ಪಾಲಿತು ಗಜವದನ್ನಗ ಸುಗುಣವಿಯೇ ಶಾಲದಯ್ಯಾಸದನ ಗಜವದನ್ನ ಪಾಲಿದು ರಾಮಚಂದೀರ ರಾಮಚಂದ್ರಮ ಹಾಗೂ ಸುಗ್ರೀವಾದಿ ಕಪಿಗಳೆಲ್ಲ ನಿಮ್ಮನ್ನೆಲ್ಲ ಕಂಡಾಗ ಮನಸ್ಸಿಗಾಗುವಂತ ಆನಂದಕ್ಕೆ ಮೇರೆಯೇ ಇಲ್ಲ. ಒಂದು ದಿವಸ ನಾನು ಬಹಳಷ್ಟು ದುಃಖದಲ್ಲಿದ್ದೆ. ಸೀತಾ ವಿಯೋಗದಿಂದ ಅವಳನ್ನೇ ಹುಡುಕುತ್ತಾ ಮುಂದೆ ಬಂದಾಗ
ಈ ಕಪಿಗಳ ಸಖ್ಯದಿಂದಾಗಿ 100 ಯೋಜನ ವಿಸ್ತಾರವಾಗಿರುವಂತಹ ಈ ಲವಣಾಂಬುದಿಗೆ ಸೇತುವೆಯನ್ನು ಬೆಳೆದು ನಾವು ಲಂಕೆಗೆ ಪ್ರವೇಶವಾದಾಗ ಇಂತಹ ರಾಕ್ಷಸರನ್ನ ಯುದ್ಧ ಮಾಡುವಂತಹ ಶಕ್ತಿ ನಮಗಿದೆಯೋ ಎಂದು ಶಂಕೆ ಹುಟ್ಟಿತ್ತು. ವಿಭೀಷಣ ದೇವ, ಆ ಕಾಲಕ್ಕೆ ನಿನ್ನ ಆಗಮನ ನಮ್ಮ ಬಳಿಗೆ ಆಯಿತು. ನೀನು ನಮ್ಮ ಜೊತೆ ಸೇರಿದುದರಿಂದ ನಮಗೆ ಸಿಕ್ಕಿದಂತಹ ಈ ರಾಕ್ಷಸರನ್ನು ಕೊಲ್ಲುವಂತ ಕೆಲಸಕ್ಕೆ ಅನುಕೂಲವಾಗಿಯೇ ನೀನು ನಮ್ಮ ಜೊತೆಯಲ್ಲಿಯೇ ಇದ್ದೀಯ. ನನ್ನದೊಂದು ಅಳಿಲ ಸೇವೆ ಸ್ವಾಮಿ. ವಿಭೀಷಣ, ನಿನ್ನಂತವರ ಸಹಕಾರ ಇಲ್ಲದೆ ಇದ್ದೆ ಈ ಅಸುರರೊಡನೆ ನಾವು ಹೋರಾಟ ಮಾಡುವುದಕ್ಕೆ ಇತ್ತೇ ಹೇಳು. ನೀನು ನೋಡಿದ್ಯಾ ನಮ್ಮ ಜೊತೆಯಲ್ಲಿರುವಂತಹ ಇವರನ್ನೆಲ್ಲ? ಆ ಪುಟ್ಟ ಅಂಗದನ ಸಾಹಸವನ್ನು ಕಂಡು ಎಂಥವನಾದ್ರೂ ತಲೆದೂಗಲೇಬೇಕು. ತಂದೆಯನ್ನು ಕಳಕೊಂಡವನಾದ್ರೂ ಆ ಚಿಂತೆಯನ್ನೆಲ್ಲ ತೊರೆದು ಸ್ವಾಮಿ ಕಾರ್ಯದಲ್ಲಿ ಮುಂದಾಗುವುದಕ್ಕಾಗಾತ ಜೀವನವನ್ನೇ ಪಣವನ್ನಾಗಿಟ್ಟು ನಮ್ಮೊಡನೆ ದುಡಿಯುತ್ತಾ ಇದ್ದಾನೆ. ಈ ಕಡೆಯಿಂದ ಸುಗ್ರೀವನನ್ನು ನೋಡು, ಅವನೆಂತಹ ನಿಷ್ಠಾವಂತ ರಾಕ್ಷಸರನ್ನು ಹೋರಾಟ ಮಾಡುವಲ್ಲಿ ತನ್ನವರನ್ನೆಲ್ಲ ಮುಡಿಪಾಗಿ ಇಟ್ಟಿದ್ದಾನೆ. ಈ ಆಂಜನೇಯನ ವಿಷಯವನ್ನಂತೂ ಹೇಳುವ ಹಾಗೆ ಇಲ್ಲ. ಪ್ರಥಮತವಾಗಿ ಲಂಕೆಯನ್ನು ಕಂಡು ಹಿಡಿದು ಸೀತೆ ಇಂಥ ಕಡೆಯಲ್ಲೇ ಇದ್ದಾಳೆ ಎಂದು ತಿಳಿದು ನಮಗೆಲ್ಲ ಒಂದು ತಿಳಿಸುವನು ಈ ಆಂಜನೇಯನಲ್ವೇ ಹೇಳು. ಸೇತು ಬಂಧನಕ್ಕಾಗಿ ಎಷ್ಟೆಷ್ಟು ದೊಡ್ಡ ಕಲ್ಲನ್ನೆಲ್ಲ ಹೊತ್ತಿದ್ದಾನ ಅವನು. ರಾಕ್ಷಸರನ್ನು ಕೊಲ್ಲುವಲ್ಲಿ ನೀನು ಬಹಳಷ್ಟು ಸಹಾಯಕನಾಗೇ ಇದ್ದೀವಿ ವಿಭೀಷಣ. ನಮ್ಮದೆಲ್ಲ ಕರ ಸೇವೆ ಸ್ವಾಮಿ. ನಿನ್ನ ಜೊತೆಯಲ್ಲಿರುವವರು ನೀನು ಹುಟ್ಟಿ ಬೆಳೆದಂತಹ ಪ್ರದೇಶ, ನಿನ್ನ ಸಹವಾಸ ದುಷ್ಟ ರಾಕ್ಷಸರೊಡನೆ ಅಲ್ಲವೇ ಹೇಳು. ಅಂತಹ ರಾಕ್ಷಸರ ಕೂಟದಲ್ಲಿ ನಿನ್ನಂತವನನ್ನು ಕಾಣುವುದೆಂದ್ರೆ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ವಿಶೇಷವೆಂದೇ ನಾನು ಹೇಳಬೇಕು. ಅಯೋಧ್ಯೆ ರಾಮನಿಗೆ ಗೆಲುವಾಗಬೇಕೆಂಬುದೇ ನಮ್ಮ ಹಂಬಲ. ನಿನ್ನ ಗುಣ ಸಾಮಾನ್ಯವಾದ್ದಲ್ಲ ವಿಭೀಷಣ, ಅದು ಪುತ್ಥಳಿಯ ಹೊನ್ನು ಎಂದು ಹೇಳಿದ್ರು ಹೆಚ್ಚಾಗಲಾರದು. ಇವರನ್ನೆಲ್ಲ ನಾನು ಹೊಗಳಿದರೆಷ್ಟು ಬಿಟ್ಟರೆಷ್ಟು. ಕೇವಲ ಸಾಮಾನ್ಯ ರಾಮನಾದಂತಹ ನಾನು ಈ ಕಪಿಗಳ ಸಹಾಯದಿಂದ ಇಷ್ಟು ದೊಡ್ಡ ಕೆಲಸ ಮಾಡಿದ್ದೇನೆ ಎಂದ್ರೆ ಇದು ಹೆಮ್ಮೆಯಲ್ಲದೆ ಮತ್ತೇನು. ನೋಡುವಾಗ ಕೆಲವರೆಲ್ಲ ಹೇಳ್ಯಾರು, ಮರದಿಂದ ಮರಕ್ಕೆ ಹಾರುವಂತಹ ಕಾಡ ಕಪಿಗಳು ಇವರ ಸಹಾಯದಿಂದ ರಾಮ ಎಷ್ಟು ರಾಕ್ಷಸರೊಡನೆ ಹೋರಾಡ್ಯಾನು ಎಂಬುದಕ್ಕೆ ಉತ್ತರವಾಗಿ ಇವರ ಪರಾಕ್ರಮವೇ ಸಾಕ್ಷಿಯಾಗಿದೆ. ಎಷ್ಟು ಹೊಗಳಿದರೂ ಎಷ್ಟು ಹೇಳಿದರೂ ಸಾಲದು ವಿಭೀಷಣ. ನನಗೆ 1000 ನಾಲಿಗೆಗಳು ಬೇಕಿತ್ತು. ಓ ನೋಡಿದೆಯಾ, ಹೊತ್ತೆಷ್ಟಾಗಿ ಹೋಯಿತು. ಪೂರ್ವ ಬಾನನಲ್ಲಿ ಉದಿಸಿದಂತಹ ಸೂರ್ಯ ಪಶ್ಚಿಮದ ದಿಕ್ಕಿಗೆ ಮುಂದಾಗಿದ್ದಾನೆ. ಇನ್ನು ರಾತ್ರಿ ಹೊತ್ತಲ್ವೇ ಹೇಳು. ರಾತ್ರಿ ಹೊತ್ತು ನಾವು ಯಾರೋ ಯಾವುದ ಕರ್ಮಗಳನ್ನು ಮಾಡುವ ಹಾಗಿಲ್ಲ. ದೇಹಕ್ಕೆ ಆಯಾಸವಾದಾಗ ವಿಶ್ರಾಂತಿ ಪಡೆಯುವಂತಹ ಕಾಲ ಇದು. ಆದ ಕಾರಣ ದಣಿದಂತ ನಮ್ಮ ಕಪಿಸೇನೆ ನಾವೆಲ್ಲರೂ ವಿಶ್ರಾಂತಿಯನ್ನು ಪಡೆಯೋಣ. ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗೇ ಇದ್ದು ಮುಂದಿನ ಯುದ್ಧದ ಬಗ್ಗೆ ಸಮಾಲೋಚನೆ ನಡೆಸೋಣ. ಇದನ್ನು ಕಾಣುವಾಗ ಲಂಕೆಯ ಜಯಸೂರ್ಯ ಮುಳುಗಿದ ಎಂದು ಭಾವಿಸಿಕೊಳ್ಳುತ್ತೇವೆ. ಎಲ್ಲರೂ ವಿಶ್ರಾಂತಿಯನ್ನು ಪಡೆಯಿರಿ. ನಾಳೆ ಮುಂಜಾನೆ ಹೊತ್ತಿಗೆ ಯುದ್ಧ ಪ್ರಾರಂಭವಾಗಲಿ. ಸಿಂಹಪೀಠದೀಯ ಕುಳಿತನೊಡ್ಡೋಲಗದಿದ್ದಿ ಜನ ಸಭೆಯ ಮಧ್ಯದಲ್ಲಿ ಪರಮ ಪಾವನವಾದಂತಹ ಸ್ವರ್ಣಲಂಕೆ. ಈ ಸ್ವರ್ಣಲಂಕೆಯಲ್ಲಿ ಮುಂದೇನು ಎಂಬಂತಹ ಪ್ರಶ್ನೆ ಉದ್ಭವಿಸಿದಾಗ ಸರಿಯಾದಂತಹ ಉತ್ತರವನ್ನು ಹುಡುಕುವುದಕ್ಕೆ ಬೇಕಾಗಿ ಸೀತೆಯನ್ನು ಕಳ್ಕೊಂಡಂತಹ ರಾಮನ ಪ್ರವೇಶದಿಂದ ಮೊದಲುಗೊಂಡು ಇತ್ತೀಚೆಗೆ ನಡೆದಂತಹ ಎಲ್ಲಾ ವಿದ್ಯಮಾನಗಳಿಗೆ ಉತ್ತರ ಕೊಡುವುದಕ್ಕೆ ಒಂದು ಸರಿಯಾದಂತಹ ಸಮಯ ಅಂತ ತಿಳ್ಕೊಂಡು ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ಏನು ವದಂತಿ ಬರ್ತದೆ ಅಂತ ತಿಳಿಯೋಣ. ಏನು ವಿಷಯ ಹೇಳು. ನಿಮ್ಮಿಂದಲೇ ಆಜ್ಞೆಯನ್ನು ಪಡೆದು
ದೇವಾಂತಕ ನರಾಂತಕರ ಜೊತೆಯಲ್ಲಿ ಅಸುರರೆಲ್ಲರೂ ನಾವು ಒಂದಾಗಿ ಯುದ್ಧಕ್ಕಾಗಿ ಹೋದವರು. ಏನಾಯ್ತಲ್ಲಿ? ಯುದ್ಧದ ವಿಷಯನು ಏನೆಂದು ಹೇಳಿ ಹೇಳೋ. ಅದಕ್ಕಾಗಿಯೇ ಬಂದಿದ್ದೇನೆ ಒಡೆಯ. ಮೊದಲು ಬಂದಂತಹ ಕಪಿಬಾಲ್ಯವನ್ನೆಲ್ಲ ನಮ್ಮವರು ಹೊಡೆದು ಬಡದು ಕಡಿದು ಎಲ್ಲ ನೆಲಕ್ಕೊರಗಿಸಿದ್ರು. ನಮ್ಮವರಿಗೆ ಜಯ ಸಿಕ್ಕಿತ್ತು ಅಂದ್ರೆ ಈಗ ಹೋಯ್ತು ಒಡೆಯ. ಏನೋ ಹೇಗೋ ಕಾರಣ ಇದೆ. ಕಪಿಗಳ ಶೌರ್ಯದೆದುರು ನಮ್ಮವರ ಬಲ ಸಾಕಾಗ್ಲಿಲ್ಲ. ರಾಮ ಲಕ್ಷ್ಮಣರು ಎದುರಾಗಿ ಬಂದ್ರು. ದೇವಾಂತಕ ನರಾಂತಕರನ್ನು ಕೊಂದು ಮುಗಿಸಿದ್ರು. ವೀರಾವೇಜದಿದ್ದನೇ ಕಡೆಯ ಭೈರವನದ್ದೇ ಕಥೆಯನು ತಾಳು ತಿಂತಿಲ್ಲ. ಹೆಬ್ಬನೆ ಗೆಜ್ಜೆ ಮದುವೆ ಯಾರಿದು ಕರ್ಣ ಕರ್ಕಶವಾದಂತಹ ವಾರ್ತೆ? ನರಾಂತಕ ದೇವಾಂತಕರು ಅಳಿದ್ರೆ, ಹಿಂದೊಮ್ಮೆ ರಣಕಣದಲ್ಲಿ ಧುಮುಕಿದ್ರೆ ಮೃತ್ಯುವಿನ ಕೈ ಹಿಡಿದು ಎಳೆಯಬಲ್ಲಂತಹ ನಮ್ಮ ಯೋಧರು ಇವತ್ತು ನಾಶವಾಗಿ ಹೋದ್ರು ಅಂತ ತಿಳ್ಕೊಂಡ್ರೆ ಅದು ಯಾರಲ್ಲಿ? ಕುರಿ ಸದೃಶರಾದಂತಹ ಆ ನರರಲ್ಲಿ ಮಂಗಗಳಲ್ಲಿ ನಮ್ಮವರು ಅಳಿದ್ರು ಎಂದಾಗಿದ್ರೆ ಹೆಬ್ಬುಲಿಯಂತೆ ಬರೆದಂತಹ ರಾವಣ ಇವರಿಗೆ ಅಂಜಿ ಕೂತ್ಕೊಳ್ಳೋದುಂಟೆ? ಖಂಡಿತ ಇಲ್ಲ. ಏನು ಮಾಡಿಯೇ ಇವನ್ನು ನಾಶ ಮಾಡಿಯೇ ತೀರ್ತೇನೆ. ಇಲ್ಲದೆ ಹೋದ್ರೆ ನಾನು ಪೌಲಸ್ಯ ಕುಲ ಜಾತನೇ ಅಲ್ಲ. ನನ್ನ ತಂದೆ ತಾಯಿಗಳಿಗೆ ಮಗನಾಗಿಯೇ ಹುಟ್ಟಲಿಲ್ಲ. ಇದು ಮೀಸೆಯಲ್ಲ. ಕಾಣುತ್ತರ ಖಮದಿ ಅಧಿಕಾಯ ನಗುತ್ತಿರುವುದಿಲ್ಲ ಪಿತಗೆ. ಯಾಕೆ ತಾತ ರಘುನಾಥನು ಕಲಕವಿರೋ ಕವಿಖ್ಯಾತ ಸಕಲ ಲೋಕೈಕ ನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ಮುಕುತಿದಾಯಕನು ಶಾಶ್ವತನು ಮುಕುತಿದಾಯಕನು ಶಾಶ್ವತನು ನಿಲ್ಲ ಯುಕುತಿ ನಟಿಯ ತಾತಿಪತ್ತು ತಗವನು ಯಾತಕ್ಕೆ ಮರುಳಾಗೆ ತಾತ ರಘುನಾಥನು ಕಲಹವೇ ಲೋಕ ಪ್ರಖ್ಯಾತ ತಾತ ಜನಕ ಕಂದಾತಿಕಾಯ ಮೀಸೆಯ ಕೊನೆಯನ್ನು ಹುರಿ ಮಾಡುತ್ತಾ ಇದ್ದೀರಿ ತಾವು. ಹೌದು ಮಗನೇ. ಲಂಕೆಯಲ್ಲಿ ಮೀಸೆ ಹೊತ್ತ ಹೊಂತಕಾರಿಗಳಲ್ಲಿ ತಮ್ಮ ಧಾನ್ಯ ಮಾಲಿನಿ ದೇವಿಯ ಸೀಮಂತ ಪುತ್ರ ಅತಿಕಾಯ ಪಾದಕ್ಕೆ ಆನತನಾಗಿದ್ದಾನಪ್ಪ. ಆಯುಷ್ಮಾನ್ ಭವ. ಪ್ರಭು ಸನ್ನಿಧಾನದಲ್ಲಿ ಪ್ರಜೆಯಾಗಿ ನಿವೇದನೆ ಏನೋ ಪೂಜ್ಯ ಪಿತೃಮಹಾಶಯರ ಹೃದಯದಲ್ಲಿ ಮಗನಾಗಿ ನನ್ನ ಅಂತರಂಗದ ಮಾತು ಹೇಳಪ್ಪ. ಅವಕಾಶ ಇದೆ. ಏನು ಮಗನೇ?
ಯಾತಕ್ಕೆ ಮರುಳರಂತೆ ವ್ಯವಹರಿಸುತ್ತೀರಿ? ಅಂದ್ರೆ ತಾವು ಎಂದಿಗೂ ಮರುಳರಲ್ಲ, ಮರುಳರಾಗಲಾರಿರಿ. ಹಾಗೆ ಅಂತ ಸದ್ಯಕ್ಕೆ ತಮ್ಮ ವ್ಯವಹಾರ ಏನಿದೆ, ಮತ್ತೊಬ್ಬನ ವಸ್ತುವನ್ನು ತಾನು ಕೊಡುವುದಿಲ್ಲ ಅಂತ ಹೇಳುವುದು ಯಜಮಾನಿಕೆ ಇಲ್ಲದೆ ಇದ್ದವನ ಮರುಳಾಟ ಅಲ್ವೇ ಅಪ್ಪ? ಕಂದ, ಓ, ಪ್ರಚಲಿತ ದಿನಗಳಲ್ಲಿ ನಡೆದಂತಹ ವಿದ್ಯಮಾನವನ್ನು ನೀನು ಚೆನ್ನಾಗಿ ಗಮನಿಸಿದ್ದೀಯ. ಏನು ನಡೀತಾ ಇದೆ ಅಂತ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ರಘುನಾಥನಲ್ಲಿ ಕಲಹವೇ ಅಂತ ನೇರ ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು. ಹೌದಾ? ಯಾಕೆ? ಯಾಕೆ? ಕೇವಲ ದಶರಥ ನಾಮಕನ ಮಗ ರಾಮಚಂದ್ರವನಲ್ಲ, ರಘುಕುಲಕ್ಕೆ ಅಧಿನಾಥನಾಗಿ, ರಘುಕುಲಕ್ಕೆ ನಾಥನಾಗಿ ಇರುವಂತಹ ಶ್ರೀರಾಮಚಂದ್ರಮ ಮಂತ್ರಾಭಿಮಾನಿ ದೇವತೆಗಳಲ್ಲಿ ಒಬ್ಬನಪ್ಪ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ, ಆ ರಾಮ ಮಂತ್ರವೇ ಮೂರ್ತ ಸ್ವರೂಪವಾಗಿ ದಶರಥ ಕೌಸಲ್ಯ ಮಗನಾಗಿ ಪ್ರಪಂಚಕ್ಕೆ ಇಳಿದು ಬಂದ ಭಗವಂತ. ಹೀಗೆ ಮಂತ್ರ ದ್ರಷ್ಟಾರರು, ಮಂತ್ರ ಸೃಷ್ಟಾರರು ಪ್ರಪಂಚಕ್ಕೆ ಹೇಳುತ್ತಾ ಇದ್ದಾರೆ. ಅಪ್ಪ, ಅಂತಹ ರಘುನಾಥ ಕಂಠ್ಯಾದಿ ಓಷ್ಟಾಂತವಾಗಿ ರಾಮ ಎಂಬ ಶಬ್ದವೇ ಅದು ಭಗವಂತನ ನಾಮವಪ್ಪ. ಅವನು ಸರ್ವಾತ್ಮಕನು, ಸರ್ವರ ರಕ್ಷಿಸುವ ದೈವನವನು, ಮುಕ್ತಿದಾಯಕನು, ಮೋಕ್ಷದಾಯಕನು. ಅಂತಹ ರಾಮನಲ್ಲಿ ಅಪ್ಪ ತಾವೇನು ತಾವು ಕಲಹಕ್ಕೆ ಹೊರಟಿದ್ದೀರಿ. ಲೋಕವಿಖ್ಯಾತರಾದವರು ತಾವು. ಶ್ರೀರಾಮಚಂದ್ರವನು ಲೋಕವಿಖ್ಯಾತನಲ್ವೇ? ಕೇವಲ ಮನುಷ್ಯನಾಗಿದ್ರೆ ಲೋಕವಿಖ್ಯಾತರಾದಂತಹ ತಾವು ರಾಮನಲ್ಲಿ ಇಂತಹ ದೊಡ್ಡ ಮೌಲ್ಯವನ್ನು ಕಳಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೀಗೆ ಕಳಕೊಂಡಿದ್ದೀರಿ ಅಂತಾದ್ರೆ ಅವನೂ ಲೋಕವಿಖ್ಯಾತ, ನೀವೂ ಲೋಕವಿಖ್ಯಾತ. ಆದರೆ ಆಕಾಶದಲ್ಲಿ ಕತ್ತಿ ಬೀಸಿದ್ರೆ ಗಾಯವಾಗಲಾರದು, ಇರುವೆ ಕಚ್ಚುವುದರಿಂದ ಬೆಟ್ಟಕ್ಕೆ ಏನು ಆಗಲಾರದು, ನೊರಜು ಮುಟ್ಟುವುದರಿಂದ ಬೆಂಕಿ ನಂದಿ ಹೋಗಲಾರದು. ಒಂದು ಉದಾಹರಣೆ ಹೇಳ್ತೇನೆ. 14,000 ರಾಕ್ಷಸರೊಂದಿಗೆ ಜನಸ್ಥಾನದಲ್ಲಿ ಮಾಯಾವಿಯಾಗಿ ವಿಜೃಂಭಿಸುತ್ತಿದ್ದ ಕರಾಸುರನ ಕಥೆ ಏನಾಯಿತು? ಅಡವಿಯಲ್ಲಿ ವೀರನಾಗಿ ವಿಜೃಂಭಿಸುತ್ತಿದ್ದಂತಹ ವಿರಾಧನ ಕತೆ ಮುಗಿದು ಹೋಯಿತಪ್ಪ. ಹಾಗಾದ್ದರಿಂದ ಹೇಳುತ್ತೇನೆ, ಅಂತಹ ರಾಮನಲ್ಲಿ ಕಲಹ ಬೇಡ, ನಿಷ್ಕಾರಣವಾಗಿ ಯುದ್ಧವನ್ನು ಹೂಡಬೇಡಿಯಪ್ಪ. ಕಂದ, ಇದೆಲ್ಲ ಗತಿಸಿದಂತಹ ವಿಚಾರ, ಇನ್ನೇನು ಮಾಡಬೇಕು ಅಂತ ಹೇಳು. ಸುಲಭ ಇದೆ. ರಘುವರನಿಗಿತ್ತು ಸೀತೆಯನು ರಘುವರನಿಗಿತು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ರಾಜ್ಯವನಾಡುವುದು ಸುಖದಿ. ಸಂಪ್ರೀತಿಯಲಿ ಕರೆತಂದು ರಾಜ್ಯವನಾಡುವುದು ಸುಖದಿ. ಸೀತೆಯನ್ನು ರಘುವರನಿಗಿತು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ರಾಜ್ಯವನಾಡುವುದು ಸುಖದಿಯೇ. ತೀರ್ಥರೂಪರೇ, ಕಂದ, ನೆಲದಲ್ಲಿ ಆನೆಗೆ ಬಲ ಹೆಚ್ಚು, ನೀರಿನಲ್ಲಿ ಮೊಸಳೆಗೆ ಬಲ ಹೆಚ್ಚು. ಹಾಗಾದ್ದರಿಂದಲೇ ತನ್ನ ಸ್ವಂತ ನೆಲಕ್ಕೆ ರಾಮನನ್ನು ಭರಿಸುತ್ತೇನೆ, ತರಿಸುತ್ತೇನೆ. ಹೀಗೆ ಸೀತಾ ವ್ಯಾಜ ನಿಮಗೆ ನೆಪವಾಯಿತಪ್ಪ. ಅದು ಹೌದು ಅಂತಾದ್ರೆ ನಮ್ಮ ನೆಲಕ್ಕೆ ಶ್ರೀರಾಮಚಂದ್ರನ ಬಂದಾಗಿದೆ. ಇನ್ನಾದರೂ ಸೀತೆಯನ್ನು ಕೊಡಬಹುದು ತಾನೇ? ಅಲ್ಲದೇ ಇದ್ರೆ ನನ್ನ ಅತ್ತೆಯಾದಂತಹ ಆ ಶೂರ್ಪಣಖಾ ದೇವಿಯ ಕಿವಿಗೋ ಮೂಗಿಗೋ ಸಮಗ್ರ ಲಂಕೆಯ ಮೌಲ್ಯವನ್ನೇ ನೀವು ಕಟ್ಟಿದ್ದೀರಿ ಅಂತಾದ್ರೆ ಅಪ್ಪ ಯಾತಕ್ಕೆ ಮರುಳಹೇ ಹೀಗೆ ಪ್ರಶ್ನೆ ಮಾಡದೆ ಮತ್ತೇನು ಮಾಡಬೇಕು? ಒಂದು ನಾನು ಉಪಾಯವನ್ನು ಹೇಳ್ತೇನಪ್ಪ. ಬದುಕುವ ದಾರಿಯಲ್ಲ, ಇದು ಸುಭಗತನವಾದೀತು. ಚತುರ್ದಶ ಭುವನ ದಲ್ಲಣ ನೆನೆಸಿದ ನಮ್ಮ ತಂದೆಯವರ ದೊಡ್ಡ ಕೊಡುಗೆಯಾದೀತು. ಅಪ್ಪ ನಿಮಗಾಗಿ ಒಬ್ಬ ತಮ್ಮ ನನ್ನ ಚಿಕ್ಕಪ್ಪ ಕುಂಭಕರ್ಣ ಅಳಿದು ಹೋದ. ನಿಮ್ಮಿಂದಾಗಿ ಪಕ್ಷಪಾತಿಯಾಗಿ ಬದುಕುವ ಉಪಾಯವನ್ನು ಕಂಡುಕೊಂಡ ರಾಮನ ಪಾದ ಸೇವೆಯನ್ನು ಮಾಡಿದ್ದಾನೆ. ಅಪ್ಪ ಅದಕ್ಕಾಗಿ ಆ ಸೀತಾ ಮಾತೆಯನ್ನು ರಘುವರನಿಗಿತ್ತು. ಅನುಜಾತನಾದ ವಿಭೀಷಣನು ಅತ್ಯಂತ ಪ್ರೀತಿಯಿಂದ ಹಾರ್ದಿಕವಾಗಿ ಕರೆದು ಸುಕ್ಷೇಮದಿಂದ ಲಂಕೆಯನ್ನು ಆಳಿದರೆ ಕುಂಕುಮ ಕಳೆದುಕೊಂಡವರು ಇವತ್ತು ಅಬಲೆಯರಾಗಿ ಇವತ್ತು ಮಂಗಲವನ್ನೇ ಕಳಕೊಂಡು ದುಃಖಿಸುತ್ತಿರುವಂತಹ ತಾಯಂದಿರು ಕ್ಷೇಮವನ್ನು ಕಂಡಾರು. ತಪ್ಪಲಿಗಳಾದಂತಹ ಮಕ್ಕಳಿಗೆ
ಹಾಲನ್ನವನ್ನು ಕೊಟ್ಟ ಹಾಗಾದೀತು. ಅಪ್ಪ, ಸೀತೆಯನ್ನು ಕರ್ಕೊಂಡು ಹೋಗಬೇಕು ಅಂತಾದ್ರೆ ನೀವು ಅಶೋಕವನಕ್ಕೆ ಬರಬೇಕಪ್ಪ. ದಯವಿಟ್ಟು ಬನ್ನಿ ನನ್ನ ಜೊತೆಗೆ. ಕೈಕಲಯಾತನತಿ ಕದಿಕೊಂಡು ನುಡಿದನು ಮಗನಿಗುತ್ತರವ. ನೀ ಕೇಳು ಪಶುಪತಿ ಅವ ಕೈ ಇದ್ದರಲಿ. ತಂದೆಯವರೇ, ಆಲಿಸ್ತಾ ಇದ್ದೆ ನಿನ್ನ ಮಾತನ್ನು. ಆದ್ರೆ ನಿನ್ನ ಬಾಯಿಂದ ಇಂತಹ ಮಾತುಗಳು ಬರ್ತಾವೆ ಅನ್ನುವ ನಿರೀಕ್ಷೆಯು ನನ್ನಲ್ಲಿರಲಿಲ್ಲ. ತಂದೆ ತಾಯಿಗಳ ರಕ್ತವನ್ನು ಕುಗ್ಗಿಸುವುದಕ್ಕಲ್ಲ ಮಕ್ಕಳು ಹುಟ್ಟೋದು. ತಂದೆ ತಾಯಿಗಳ ಆಶಯವನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆತ ತಂದೆಗೆ ಮಗನನಿಸಿಕೊಳ್ಳುತ್ತಾನೆ. ಇಷ್ಟು ತಿಳಿಯದೇ ಹೋದನಲ್ಲ ನನ್ನ ಮಗ ಅತಿಕಾಯ ಅನ್ನುವಂತಹ ಖೇದ ನನ್ನಲ್ಲಿ ಈಗ ಉಂಟಾಗುತ್ತಾ ಇದೆ. ಮಗನೇ, ಮಂತ್ರಾಭಿಮಾನಿ ದೇವತೆಗಳನ್ನು ನನ್ನ ಪಾದ ತಳದಲ್ಲಿ ನನ್ನ ಪಾದ ಕಾನತರಾಗುವಂತೆ ಮಾಡಿದಂತಹ ಈ ತ್ರಿದಶದಳ್ಳನ ರಾವಣನ ಮುಂದೆ ನಿನ್ನ ಕಥನದ ಮಾತನ್ನೆಲ್ಲ ಕಟ್ಟಿಡು. ಇದನ್ನೆಲ್ಲ ಕೇಳಿ ಕೇಳಿ ನಮ್ಮ ಕಿವಿಯ ತಮಟೆ ಒಡೆದು ಹೋಗಿದೆ. ನೀನು ಹೇಳುವುದೇನೋ ಇದೆಲ್ಲ ಬಿಡು. ಯಾವತ್ತೂ 3 ಲೋಕವನ್ನು ಆಳುವಂತ ಯೋಗ್ಯತೆಯುಳ್ಳ ಈ ರಾವಣ ತಂದ ಸೀತೆಯನ್ನು ಕೊಡುವಂತಹ ವಿಚಾರ ಇದೆಯೇನೋ? ಖಂಡಿತ ಇಲ್ಲ. ಆ ರಾಮನಿಗೆ ಎಂದೂ ಸೀತೆಯನ್ನು ಕೊಡುವ ವಿಚಾರವೇ ಇಲ್ಲ. ನನ್ನ ತೊಟ್ಟ ಛಲವನ್ನು ನಾನು ಎಂದೂ ತೊಡುವುದಿಲ್ಲ. ಒಂದು ವೇಳೆ ನನ್ನ ತಮ್ಮ ಹೋಗಿ ಬದುಕಿದ್ದಾನೆ, ನಿನ್ನ ಚಿಕ್ಕಪ್ಪ ಆ ರೀತಿಯಲ್ಲಿ ಬದುಕುವಂತ ಆ ಜೀವನ ನಿನಗೆ ಆಪ್ಯಾಯಮಾನವಾಗಿ ಕಂಡ್ರೆ ನನ್ನ ಆಕ್ಷೇಪ ಇಲ್ಲ. ನೇರವಾಗಿ ಹೋಗು. ಆ ಒಬ್ಬನ ಜೊತೆಯಲ್ಲಿ ನೀನೊಬ್ಬ ಸೇರಿಕೊಂಡು ಆ ರಾಮದಾಸರಾಗಿ ಬದುಕು. ಅದರಲ್ಲಿ ನಾನು ಪಶ್ಚಾತ್ತಾಪ ಪಡ್ತೇನೆ ಹೊರತು ನನ್ನದಾದಂತಹ ಧ್ಯೇಯ ಧೋರಣೆಯನ್ನು, ನನ್ನದಾದಂತಹ ಛಲವನ್ನು, ನಾನು ತಂದ ಸೀತೆಯನ್ನು ಪ್ರಾಣವಿದ್ದು ನಾನು ಕೊಡುವನಲ್ಲ. ಜೀವಗಳನ್ನಾಗಿರುವುದಿದ್ರೆ ಹೋಗವನೊಟ್ಟಿಗೆ ಸೇರಿಕೋ. ಶಿವನೇ, ಹೌದಿದು ತಂದೆಯವರಿನ್ನೂ ಅಂತರಂಗವನ್ನು ಬಿಚ್ಚಿ ಮಾತಾಡ್ತಾ ಇಲ್ಲ. ಅಹುದು ಮತ್ತೇನಾರ ಯೋಚಿಸಿದರು ಚಿತ್ತದಲ್ಲಿ ಅವರೇ ಬಲ್ಲರು. ಅವರ ಚಿತ್ತ ವೃತ್ತಿಯನ್ನು ಕೆಣಕುವುದಕ್ಕೆ ನಮ್ಮಂತಹ ಕೇವಲರಿಗೆ, ಮೂಢರಿಗೆ ಎಲ್ಲಿಂದ ಸಾಧ್ಯವಾದೀತು? ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ, ಪಶುಪತಿ ಆಹವಕ್ಕೆ ಬರಲಿ. ಇವತ್ತು ಪ್ರಭಾತ ಕಾಲದಲ್ಲಿ ಪಶುಪತಿಯನ್ನು ಉಪಾಸನೆ ಮಾಡಿ ಪ್ರಸಾದವನ್ನು ಹಚ್ಚಿಕೊಂಡು ನನಗೂ ಇತ್ತು. ತಂದೆಯವರು ಈಗ ಮಾತಾಡೋದು ಶಿವನೇ ಬರಲಿ ಬಿಡುವುದಿಲ್ಲ. ಹಾಗಾದ್ರೆ ಏನನ್ನು ಬಿಡುವುದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಹೇಳಿದ್ರು, ಕಥನದ ಮಾತಿಂತಿರಲಿ, ರಿಪು ಮತನಕ್ಕೆ ಪೋಪಡೆ ಬೇಡು. ನನ್ನ ಮಗನಾಗಿ ಬದುಕುತ್ತೀಯೋ ಅಲ್ಲ ರಾಮದಾಸನಾಗುತ್ತೀಯೋ? ಜಿಯೋ ಸಂಗಕ್ಕೆ ಜಿಯೋ ಅತಿಕಾಯ ಸಂಗರಕ್ಕೆ ಸಿದ್ಧನಾಗಿದ್ದೇನೆ. ಹೌದೇ ಮಗನೇ? ಸಂತೋಷ ಆಯ್ತು. ತಂದೆಗೆ ಮಗನಾದ್ದು ಈಗ ಎಂಬ ಈ ಒಂದು ಸಂತೋಷ. ಕಂದ, ನಮ್ಮ ಜೀವಿತದಲ್ಲಿ ಘಟಿಸಬಹುದಾದಂತಹ ಘಟನೆಗಳು ನಮ್ಮ ಎಣಿಕೆಯಂತೆ ಇಲ್ಲ. ಆದರೂ ನಮ್ಮ ಸಾಧಕ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡಿದ್ದಲ್ಲಿ ಮಾತ್ರ ಯಶಸ್ಸು. ಕಟ್ಟಿಟ್ಟ ಬುದ್ಧಿ ಎಂಬುದನ್ನು ನಂಬಿಕೊಂಡು ಬಂದವ ಈ ರಾವಣ. ಅವನ ಮಗನಾಗಿ ನೀನು ವ್ಯವಹರಿಸ್ತಿ ಅಂತ ಇದ್ರೆ ಇದೋ ಸ್ವರ್ಣ ಬಟ್ಟಲಲ್ಲಿ ರಣವೀಳ್ಯವನ್ನು ಕೊಟ್ಟಿದ್ದೇನೆ. ಅರಿಗಳ ತಲೆಯನ್ನು ತರಿದು ಜಯ ಸಿರಿಯ ಮುಡಿಯನ್ನು ಹಿಡಿದ ಮಗನೇ ಹೋಗು. ಕೃತಾರ್ಥನಾದೆ. ತಂದೆಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡ ಹಾಗಾಯಿತು. ನಾನು ವೀರವೈಷ್ಣವ ಅಂತ ಗೊತ್ತಾಗುವುದಕ್ಕೆ ಬೇಕಾಗಿ ತುಳಸಿಯ ಹಾರವನ್ನು ತರಿಸಿ ಕುತ್ತಿಗೆಯಲ್ಲಿ ಧರಿಸಿಕೊಂಡಿದ್ದೇನೆ. ಗಂಧಗೀರು ಊರ್ಧ್ವ ತ್ರಿಪುಂಡ್ರವನ್ನು ಬಡಿದುಕೊಂಡಿದ್ದೇನೆ.
ಹರಿಯರಲ್ಲಿ ಅಭೇದವಾದಂತಹ ಕಲ್ಪನೆ, ಭಸ್ಮವನ್ನು ಲೇಪಿಸಿಕೊಂಡಿದ್ದೇನೆ, ಭಗವನ್ ನಾಮಸ್ಮರಣೆಯನ್ನು ಮಾಡಿದ್ದೇನೆ. ನಾನೊಬ್ಬ ಮಾತ್ರ ಹೋದ್ರೆ ಸಾಲದು. ಬನ್ನಿ ಬನ್ನಿ ಬನ್ನಿ. ಸಂಸಾರ ಶರಧಿಗೆ ಬನ್ನಿ ಮೋಕ್ಷಗಾಂಕ್ಷಿಗಳು ಬಲ್ದಿರೈ ಸಂಸಾರ ಸರದಿಯನ್ನು ದಾಟುವರು. ಬಲ್ದಿರಿ ಮೋಕ್ಷಗಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯ ಬಯಸುವಾತು ಬಂದಿರಿ ಬಗಳ ಪದವಿಯ ಬಯಸುವುದು ಮಟರೆಂದುಡಿನಿ ನೀವೇನೋ ಕರೆದು ಬಲ್ಲಿರಿ ಮೋಕ್ಷಗಾಂಕ್ಷಿಗಳು ಬಲ್ಲಿ 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 ಸ್ವರ್ಣಲಂಕೆಯ ನನ್ನ ಆತ್ಮೀಯವಾದಂತಹ ಪ್ರಜಾಕೋಟಿಗಳೇ, ಬನ್ನಿ ನೀವು ಭಗವಂತನನ್ನು ಕಾಣುವುದಕ್ಕೆ ಬೇಕಾಗಿ. ಇಲ್ಲಿರುವಂತಹದ್ದು ತಾಮಸ ಭಾವದಲ್ಲಿ ಹುದುಗಿದಂತಹ ಸಾತ್ವಿಕ ಭಾವ ಇದು. ಹಾಗಾದ್ದರಿಂದಲೇ ಈ ಏಕೋಭಾವದಲ್ಲಿ ರಾಜಸ ಭಾವ ಇದೆ. ಇದು ರಾಜಸ ಭಕ್ತಿ. ಹೆಂಡತಿ ಮಕ್ಕಳು, ಗಂಡ ಹೆಂಡತಿ, ತಂದೆ ಮಗ, ಇದು ನೋವು ನಲಿವು ಸುಖ ದುಃಖ ಕತ್ತಲೆ ಬೆಳಕು ಸಂಸಾರವಂದಿಗರಿಗಲ್ವೇ? ಅಂತಹ ಸಂಸಾರವನ್ನು ಉತ್ತರಿಸುವುದಕ್ಕೆ ಬೇಕಾಗಿ ಸಂಸಾರ ಸಾಗರವನ್ನು ಉತ್ತರಿಸಿ, ಆ ಭವಸಾಗರವನ್ನು ಉತ್ತರಿಸಿ ಮೋಕ್ಷ ಸಾಗರ, ಅದು ಕ್ಷೀರಸಾಗರ ಅಲ್ವೇ? ತದ್ವಿಷ್ಣು ಪರಮಂ ಪದಂ, ಆ ಪರಮ ಪದವಿಯನ್ನು ಭಗವಂತನ ಪದವಿಯನ್ನು ಸೇರಬೇಕು ಅಂತಾರೆ ನನ್ನ ಜೊತೆಗೆ ಯುದ್ಧಕ್ಕೆ ಬನ್ನಿ. ಈಶನಾಗುವಡೆ ಬನ್ನಿ. ಕೇಶವನ ಪದವಿಯನ್ನು ಆಯಾಸವಿಲ್ಲದೆ ಕೂಡುವಡೆ ಬನ್ನಿ. ಕಮಲಾಸನನ ಪಾದವನ್ನು ಸೇರುವುದಕ್ಕೆ ಹಾತರೆಯುವವರು ಬನ್ನಿ. ತಪಸ್ಸು ಬೇಕಾಗಿಲ್ಲ, ಭಜನೆ ಬೇಕಾಗಿಲ್ಲ. ಇದು ವೀರವೈಷ್ಣವ. ನಮ್ಮ ಶರೀರದಲ್ಲಿರುವಂತಹ ರುಜುತ್ವವನ್ನು ರಣಕ್ಷೇತ್ರದಲ್ಲಿ ಹೋಮಿಸುವ ಮೂಲಕವಾಗಿ ಆ ರಾಮ ದರ್ಶನವನ್ನು ಮಾಡೋಣ, ಭಗವಂತನ ದರ್ಶನವನ್ನು ಮಾಡೋಣ, ಭಗವಂತನನ್ನು ಸೇರೋಣ. ಮೋಕ್ಷ ಭವ ಬಂಧನದಿಂದ ಬಿಡುಗಡೆ, ಅದರರ್ಥ ಭಗವಂತನನ್ನೇ ಕೂಡುವುದು. ಅದಕ್ಕಾಗಿ ನೀವೆಲ್ಲರೂ ಬನ್ನಿ, ನೀವೆಲ್ಲರೂ ಬನ್ನಿ, ಬನ್ನಿ ಬನ್ನಿ ಬನ್ನಿ. ವಿಭೀಷಣ ಭಗವಂತ ಬೆಳೆಯ ವಿಭೀಷಣಾಂಗ ನೀನು ಭೂತಡಗೋಡಿವನ ಪೋಲ್ವರನ್ನು ಗಾಡಿ ನಾನು ಇದ್ದರಾದ ರಕದ ನಿಮ್ಮ ಬಲದೊಳಿನಿ ಬಾರಿವು ಸೀತಾರಮಣ ಕೇಳಲಾಗ ಬೆಳ್ದನಾದನವು ಈತನಾರು ಬೇಳಯ್ಯ ವಿಭೀಷಣಾಂಗ ನೀನು. ವಿಭೀಷಣ ರಾಘವೇಶ್ವರ ಎಂತಹ ಆರ್ಭಟ ಕೇಳುತ್ತಾ ಇದೆ ನೋಡು. ಆ ಕಡೆಯಿಂದ ಭಯಂಕರವಾದ ಸೇನೆ ನಮ್ಮ ಕಡೆಗೆ ಯುದ್ಧಕ್ಕೆ ಬರುವ ಹಾಗಿದೆ. ಈ ಮೊದಲು ನಿನ್ನೆಯ ದಿನ ಸೂರ್ಯಾಸ್ತಮಾನದ ವೇಳೆ ನಾವು ಯುದ್ಧದಲ್ಲಿ ಜಯವನ್ನೇ ಸಂಪಾದನೆ ಮಾಡಿದ್ದೇವೆ. ಅದು ಹಲವು ಮಂದಿ ರಕ್ಕಸರಳ ನಮ್ಮವರೇ ಕಪಿವೀರರಿಂದ ಸತ್ತು ಹೋಗಿದ್ದಾರೆ. ಆದ್ರೆ ನನಗ್ಯಾಕೋ ಅನುಮಾನ ಹುಟ್ಟುತ್ತಾ ಇದೆ ವಿಭೀಷಣ. ಇವತ್ತು ಬರುವಂತಹ ರಾಕ್ಷಸ ವೀರ ಅವನು ಯಾವನೋ, ಅವನೊಡನೆ ನಮ್ಮವರು ಹೇಗೆ ಹೋರಾಟ ಮಾಡ್ತಾರೋ ಅವನಿಂದಾಗಿ ನಮಗೆ ಜಯ ಸಂಪಾದನೆ ಆಗಬಹುದೇ? ಇವನ್ ಯಾರು? ಲಂಕೆಯ ಸಮಸ್ತ ವಿಚಾರವನ್ನು ಹೇಳುವುದಕ್ಕಾಗಿ ನೀವು ನನ್ನ ಜೊತೆಯಲ್ಲಿ ಇರುವುದಲ್ವೇ? ವಿಭೀಷಣ ಹೇಳು ವಿಭೀಷಣ, ಅವನ್ ಯಾರು? ದೇವ ಬಂಧನ ನೋಡ ಈತಗಿದಿರು ನಿಲುವ ತೀರದು ತೋರುಗ
ವಿಭೀಷಣ ಅಚಲವಾಗಿರುವಂತಹ ಪರ್ವತಕ್ಕೆ ಎರಡು ಕಾಲು ಬಂದ ರೀತಿಯಲ್ಲಿ ಈ ಕಡೆಯಲ್ಲಿ ಸೇನಾ ಸಮೂಹದಿಂದ ನಡೆದುಕೊಂಡು ಬರುತ್ತಾ ಇದ್ದಾನೆ. ಅವನ ಕಾಯಕ್ಕೆ ಸರಿಯಾದ ಹೆಸರಿದೆ. ಏನವನ ಹೆಸರು? ಅತಿಕಾಯ ಎಂದೇ ಕರೆಯುತ್ತಿದ್ದಾರೆ. ಹೌದೇ ಭಗವಂತ ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದ ಇಂದ್ರಜಿತ್ತುವಿಗೆ ಈತ ಸಹೋದರನಾಗಬೇಕು. ನೀನು ಎಷ್ಟು ಹೇಳಿದ್ರು ಇಂದ್ರಜಿತ್ವ ತಮ್ಮನಲ್ವೇ, ಆದರೂ ರಕ್ಕಸನಲ್ವೇ. ಅಸುರರ ಯಾವ ಸ್ವಭಾವವೂ ಈತನಿಗಿಲ್ಲ. ಅಂದ್ರೆ ರಾವಣನ ಮಡದಿಯಾದ ಧಾನ್ಯ ಮಾಲಿನ್ಯ ಸುಕುಮಾರನೀತ ಪರಮ ವೈಷ್ಣವನಾಗಿದ್ದಾನೆ. ಹೌದೇ ಇವನನ್ನು ಶಕ್ತಿಯಿಂದ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಭಕ್ತನಾಗಿರುವಂತ ಇವನ ಮನಸ್ಸನ್ನು ಗೆಲ್ಲಬೇಕಷ್ಟೇ. ಇವನನ್ನು ಕೊಲ್ಲುವ ಸುಭಟರನ್ನು ನಮ್ಮ ಪಕ್ಷದಲ್ಲಿ ಯಾರನ್ನೂ ನಾನು ಕಾಣೆ ಸ್ವಾಮಿ. ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿ. ಏನು ಮಾಡೋಣ ವಿಭೀಷಣ, ಏನು ಮಾಡೋಣ ಹೇಳು. ನನಗೆ ತೋಚುತ್ತಾ ಇಲ್ಲ ಅದು. ಅನುಜನಗಣ ಕೊಟ್ಟುಳ ಭಾಗಿರಗಿ ಬೇಗ ಮರಗನು ಅದನು ಗಜಶಿರ ಸುತನೊಳದು. ಅಣ್ಣ, ಪಾದಕ್ಕಾನತನಾಗಿದ್ದೇನೆ. ನೀನು ವಿಭೀಷಣನು ಆಡುತ್ತಿದ್ದಂತಹ ಮಾತುಗಳನ್ನು ಸ್ಪಷ್ಟವಾಗಿಯೇ ಕೇಳಿಸಿಕೊಂಡಿದ್ದೇನೆ. ವೀರನಾದಂತಹ ಅತಿಕಾಯನೊಡನೆ ಸಂಗ್ರಾಮಕ್ಕೆ ಯಾರಿದ್ದಾರೆ ಎಂದು ಯೋಚಿಸುತ್ತಿರುವೆಯ? ನೀನೇನು ಯೋಚಿಸಬೇಕಾದದ್ದಿಲ್ಲ. ಧನುಷರಾಧಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದೇನೆ. ನನ್ನನ್ನು ಹರುವಿಸಿ ಕಳುಹಿಸಿಕೊಡು, ಹೋಗ್ತೇನೆ ಯುದ್ಧಕ್ಕೆ. ಲಕ್ಷ್ಮಣ, ಇದು ಮೊದಲು ನಮಗೆ ರಕ್ಕಸರೆಲ್ಲ ಜಯ ಸಂಪಾದನೆ ಆಗದಿರಬಹುದು, ಆದ್ರೆ ಈ ಮೊದಲು ಬಂದಂತ ರಕ್ಕಸರಂತೆ ಇವನಲ್ಲವಂತೆ. ಮತ್ತೇನು ಮಣ್ಣ ಕುಡಿದುವ ಶಾಕಿರಿ ಅರೆ ಕೌತಲ ಅಡಿಸುವೇನು. ಅಣ್ಣ, ಅಮ್ಮ, ನೀನು ಹಿಂದೆ ಮುಂದೆ ಯೋಚಿಸಬೇಕಾದದ್ದಿಲ್ಲ. ನನ್ನಲ್ಲಿರುವಂತಹ ಪರಾಕ್ರಮದ ಬಗ್ಗೆ ಕೊರತೆಯನ್ನು ಕಾಣಬೇಕಾದದ್ದಿಲ್ಲ. ಅವನು ಎಷ್ಟೇ ಹೇಗೆ ಇರಲಿ, ಅವನನ್ನು ಸಮರ ಮುಖದಲ್ಲಿ ಧರೆಗೆ ಒರಗಿಸಿ ಶಾಕಿನಿ ಡಾಕಿನಿ ಬಳಗಕ್ಕೆ ಔತಣವನ್ನು ಮಾಡಿಸ್ತೇನೆ. ಹರಸಿ ಕಳುಹಿಸಿಕೊಂಡು. ಲಕ್ಷ್ಮಣ, ವಿಭೀಷಣನ ಮಾತನ್ನು ಕೇಳಿದ ನಾನು ಅರೆಗಳಿಗೆ ವಿಚಲಿತನಾದುದು ಹೌದು. ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳಿದಾಗ ಈಗ ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ನಮ್ಮ ದೇವನಾದಂತಹ ರಂಗನಾಥ ಸ್ವಾಮಿ ನಿನ್ನನ್ನು ಅನುಗ್ರಹಿಸಲಿ. ಹೋಗು, ಯುದ್ಧ ಮಾಡಿ ಬಾ. ಹೋಗಿ ಬರ್ತೇನಣ್ಣ. ಬಲುಮನ ಎಂಬುದಿರುವ ಬಳಿರೇ ರಘುಕುಲ ತಿಲಕರೋ ಲಕ್ಷ್ಮಣನು ನೀನಾರಲ ಸದೀಗ ತುಳುಮದಿತ್ತುಳು ಬೇರು ರಘುಕುಲ ತಿಲಕರೋ ಲಕ್ಷ್ಮಣನು ನೀನಾರಲ ಸದೀಗ
ಬಡನೆಂಬು ಅರಿತೆ ಬಲು ಭಟನೆಂಬುದನ್ನು ಅರಿತೆ ಬಿದ್ದು ವಿಲವಿನನೆ ಒದ್ದಾಡುತ್ತಿರುವಂತಹ ಕಪಿ ಸಂಕುಲಕ್ಕೆ ಭರವಸೆಯನ್ನು ಹೇಳಿ ಅವರಲ್ಲಿ ಧೈರ್ಯವನ್ನು ತುಂಬಿ ಅವರಲ್ಲಿ ಸ್ಥೈರ್ಯವನ್ನು ನಿರ್ಮಾಣ ಮಾಡಿ ಬರುತ್ತಿರುವಂತಹ ನಿನ್ನಲ್ಲಿ ಬಟೋತ್ತಂಸಕತೆ ಇದೆ, ಇದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಲೆಕ್ಕಕ್ಕೆ 77 ಕೋಟಿ ಕಪಿ ನಾಯಕರು 18 ಪದುಮ ವಾದನ ವ್ಯೂಹ ಲಂಕೆಯನ್ನು ಏಕಕಾಲಕ್ಕೆ ಪ್ರವೇಶ ಮಾಡಿದೆ. ಹೀಗೂ ಗೊತ್ತಿದೆ, ನಮ್ಮಿಂದ ಕಳುಹಿಸಲ್ಪಟ್ಟಂತಹ ರಾಕ್ಷಸರೆಲ್ಲ ಬಿದ್ದಿದ್ದಾರೆ, ಅಳಿದು ಹೋಗಿದ್ದಾರೆ. ಕೇವಲ ಮಂಗಗಳಿಂದ ಹೆಸರಿಸುವುದಕ್ಕೆ ಹನುಮಂತನೋ ಅಂಗದನೋ ಅಥವಾ ಸುಷೇಣನೋ ಅಥವಾ ಸುಗ್ರೀವನೋ ದಧಿಮುಖನೋ ಬಲಿಮುಖನೋ ಇವರಲ್ಲೂ ವಿಳಾಸವುಳ್ಳವರು, ವಿಳಾಸ ಇಲ್ಲದೇ ಇದ್ದವರು ಅಸಂಖ್ಯರು. ಅವರ ಕುರಿತಾಗಿ ಅಲ್ಲ, ಮನುಷ್ಯರು ಇರುವರು ನಿಮ್ಮಲ್ಲಿ. ಒಬ್ಬ ಕೋದಂಡ ದೀಕ್ಷಾ ಗುರುವಾದಂತಹ ರಾಮ, ಮತ್ತೊಬ್ಬ ಅವನ ಬಿಲ್ಲನ್ನು ತನ್ನ ಹೆಗಲಿನಲ್ಲಿಟ್ಟುಕೊಂಡು 2 ಬಿಲ್ಲನ್ನು ಧರಿಸಿದಂತಹ ತಮ್ಮ ಲಕ್ಷ್ಮಣಾಂಕ. ಈಗ ಕೇಳುತ್ತೇನೆ, ನೀನು ರಾಮನೋ ಅಲ್ಲ ಲಕ್ಷ್ಮಣನೋ ಹೇಳು. ಮನದಿನೊಳಗೆ ತೋರಿತು ಅರಿತು ಬಗೆಯಲು ಬಹುದು ನೀ ಕೇಳಿರುವುದಲ ಬಗೆ. ನಿನ್ನಯ ಮನದಿನೊಳಗೆ ನೆನೆದು ತೋರಿತು ದರಿತು ಬಗೆಯಲು ಬಹುದು ನೀ ಕೇಳಲಿದ್ದಲ ಬಗೆ. ಎನ್ನದು ಲಕ್ಷ್ಮಣನೆಂದ ನಿನ್ನ ಮಾತನ್ನು ಕೇಳಿದ್ರೆ ನಗು ಬರ್ತದೆ. ಯಾಕೆ? ವೈದಿಕನಿಗೆ ವೇದವನ್ನು ಉಚ್ಚರಿಸುವುದೇ ಹೇಗೆ ಧರ್ಮವು, ಉತ್ತಮನಾದಂತಹ ಗಾಯಕನಿಗೆ ಸ್ವರಾಲಾಪಗಳಿಂದ ಗಾಯನವನ್ನು ಹಾಡುವುದು ಹೇಗೆ ಭಟನಾದಂತಹ ಯಾವನಿದ್ದಾನೋ ಅವನು ಸಂಗ್ರಾಮವನ್ನು ಮಾಡಬೇಕಾದದ್ದು ಆದ್ಯ ಕರ್ತವ್ಯ. ನೀನು ಕೇಳಿದೆಯಲ್ಲ ಆ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡುವುದೋ ಬಿಡುವುದೋ ಅದು ಈ ಹೊತ್ತು ನನಗೆ ಬಿಟ್ಟದ್ದು. ನಿನ್ನ ಮನಸ್ಸಿಗೆ ಏನು ತೋರುತ್ತದೆಯೋ ಹಾಗೆಯೇ ನೀನು ಭಾವಿಸಿಕೋ. ಇದು ನನ್ನ ಉತ್ತರ. ಉತ್ತಮ ಸಂಗೀತಗಾರನಾಗಿದ್ರು ಪ್ರತಿನಿತ್ಯ ಪ್ರಭಾತ ಕಾಲದಲ್ಲಿ ಸಾಪಾಸವನ್ನು ಅಭ್ಯಾಸ ಮಾಡಬೇಕೋ ಬೇಡ? ಖಂಡಿತ ಮಾಡಬೇಕು. ಅಲ್ಲದೆ ಇದ್ರೆ ಕಲ್ತದ್ದು ಮರೆತು ಹೋಗುತ್ತದೆ. ಸತ್ಯ. ಸ್ವರದ ಶ್ರೀಮಂತಿಗೆ ಉಳಿಯುವುದಿಲ್ಲ. ಯೋಗನ್ಯಾಯೇನ ಕೇಳಿದ್ದು ನಾನು. ನೀನು ಹೇಳುತ್ತಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ನೀನು ಮನಸ್ಸಿನಲ್ಲಿ ಏನು ಅಂತ ಯೋಚನೆ ಮಾಡು. ಹೌದು, ರಾಮನೂ ಆಗುತ್ತೇನೆ ಲಕ್ಷ್ಮಣನೂ ಆಗುತ್ತೇನೆ. ರಾಮನು ಲಕ್ಷ್ಮಣನಾದಾನು, ಲಕ್ಷ್ಮಣನು ರಾಮನಾದಾನೋ ಇದು ನನ್ನ ಮನಸ್ಸಿನಲ್ಲಿ. ರಣಕ್ಕೆ ಅದಾವನಾದರೇನು, ಅದರ ಎಣಿಕೆ ಇಲ್ಲ ಯಮಗೆ. ಯಾಕೆ ಎಣಿಕೆ ಇಲ್ಲ ಅಂತ ಹೇಳಿದಿ? ನಾವು ಲೆಕ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿದವರಲ್ಲ, ಸ್ವಲ್ಪ ಕಲ್ತದ್ದಿದ್ರೆ ಮನಃಶಾಸ್ತ್ರವನ್ನು ನಮ್ಮ ತಂದೆಯವರ ಕೈಯಲ್ಲಿ. ಹಾಗಾದ್ದರಿಂದ ರಾಮನಾದರೇನು ಲಕ್ಷ್ಮಣನಾದರೇನು ಇವರಲ್ಲಿ ಕಾಳಗ ಇದೆ. ರಾಮನಾದ್ರೆ ಆಧ್ಯಾತ್ಮಿಕವಾದಂತಹ ಯುದ್ಧ, ಲಕ್ಷ್ಮಣನಾದ್ರೆ ಭೌತಿಕವಾದಂತಹ ಯುದ್ಧ. ಎರಡಕ್ಕೂ ಸಿದ್ಧನಾಗಿದ್ದೇನೆ. ಸಾಧ್ಯ ಉಂಟಾ? ಖಂಡಿತ ಸಾಧ್ಯ ಇದೆ. ಹೋರಾಡೋಣ. ಓಹೋ, ಜಗದೀ ನೀವು ಜಗದ ಅಧಿದೈವವೆಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮ ಕುಲದ ಸ್ವಭಾವವನ್ನು ನಾವು ಬಿಡಲು ಬಹುದೇ ಪೂರ್ವ ಪದ್ಧತಿ. ಹುಲಿ ಹುಲ್ಲು ತಿನ್ನಲಾರದು. ನಾವು ಮಾಡುವ
ಸಮರ ಮುಖ ಸಂಭಾವನೋಚಿದ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆನ್ನುವುದ ತೆಗೆದ ಚನತಿಕಾಯ ಹುಲಿ ಹುಲ್ಲು ತಿನ್ನಲಾರದು, ಹಸು ಮಾಂಸವನ್ನು ಮೆಲ್ಲಲಾರದು. ನಮ್ಮ ಸ್ವಭಾವ ಹೀಗೆ. ಯುದ್ಧ ಕ್ಷೇತ್ರದಲ್ಲಿ ಅಯ್ಯ ಏನು ಈಗ ಜಗದ ಅಧಿದೈವ ನೀವು ಅಂತ ಹೇಳಿದೆ ನಾನು. ಈಗ ಹೇಳುತ್ತೇನೆ ಅಯ್ಯ, ಏನು ಈ ಯುದ್ಧ ಮುಖದಲ್ಲಿ ನಿನ್ನನ್ನು ಅರ್ಚಿಸಬೇಕು, ಆರಾಧಿಸಬೇಕು, ಕೃತಾರ್ಥನಾಗಬೇಕು ಅಂತ ನನಗಿದೆ. ಹಾಗೆ ಅಂತ ಯುದ್ಧ ಮುಖದಲ್ಲಿ ಹೇಗೆ ಪೂಜೆ ಮಾಡೋಣ? ಸರಳವಾದಂತಹ ಪೂಜೆ, ಅದು ಸರಳಿನಿಂದ ಪೂಜೆ. ಅದು ಹೇಗೆ ಅಂತ ನೋಡು. ದೇವರ ಹಾಗೆ ಕೂತುಕ ಆಗಲಿ ನೋಡು ಹೇಗೆ. ದಯ ಮಾಡು ಇದೆ ಪಾತ್ಯಾರ್ಘ್ಯಾದಿಗಳು ಉಳ್ಳದೆ ನಿನಗುಪಚಾರಗಳು. ಅಯ್ಯ ಏನು ಶಿಲೆಯಲ್ಲಿ, ಮೂರ್ತಿಯಲ್ಲಿ, ಯಾವುದೋ ಒಂದು ಉಪಾದಿಯಲ್ಲಿ ಭಗವಂತನನ್ನು ಕಾಣಬೇಕು. ಇದು ಉಪಾಸನಾ ಮಾರ್ಗ. ಯೋಗಿಯಾದವನಿಗೆ ಕಣ್ಣು ಮುಚ್ಚಿ ಕೇವಲ ಭಗವಂತನನ್ನು ಅಂತರಿಕ್ಷದಲ್ಲೇ ಕಲ್ಪಿಸಬಹುದು. ನಾನು ಯೋಗಿಯಲ್ಲ, ತಪಸ್ವಿಯೂ ಅಲ್ಲ. ಉಪ್ಪು ಹುಳಿ ಖಾರ ಒಗರು ಇದನ್ನೆಲ್ಲ ಸ್ವೀಕರಿಸಿದ ನಮ್ಮ ದೇಹಕ್ಕೆ ಅದು ಸಾಧ್ಯವೂ ಅಲ್ಲ. ಹಾಗಾದ್ರೆ ಉಪಾಸನೆಗೆ ದಾರಿ ಯಾವುದು? ಕಣ್ಣ ಮುಂದೆ ಕಾಣುವಂತಹ ಶಾಲಗ್ರಾಮ ಇರಬಹುದು, ತಾನು ತಂದಿಟ್ಟಂತಹ ಮೂರ್ತಿ ಇರಬಹುದು, ಅಥವಾ ಸ್ವಸ್ತಿಕವೇ ಇರಬಹುದು, ಅಥವಾ ಅಕ್ಷತೆ ಇರಬಹುದು. ಆವಾಹಯಾಮಿ, ಭಗವಂತನನ್ನು ಆಹ್ವಾನಿಸುವುದು ಎಲ್ಲಿಂದ? ಅದು ಹೃತ್ ಕಮಲದಿಂದ. ಆತ್ಮವನ್ನೇ ಪರಮಾತ್ಮ ಅಂತ ಅಂಗೀಕರಿಸಿಕೊಂಡು ನಾವು ಹೃದಯದಿಂದ ಭಗವಂತನನ್ನು ಆವಾಹಿಸ್ತೇವೆ. ಎಲ್ಲಿ? ಮುಂದಿರುವಂತಹ ನಾವು ಕಲ್ಪಿಸಿದಂತಹ ವಸ್ತುವಿನಲ್ಲಿ. ಈಗ ಆ ಕಲ್ಪನೆಗೆ ತಂದು ನಿಲ್ಲಿಸಿದ್ದೇನೆ ನಿನ್ನನ್ನು. ಇದು ಸ್ವಾಗತ. ಪೃಷ್ಠಾಗ್ನಿಯನ್ನು ತಣಿಸುವುದಕ್ಕಾಗಿ ಆಸನ, ಪಾದಾಗ್ನಿಯನ್ನು ತಣಿಸುವುದಕ್ಕಾಗಿ ಪಾದ್ಯ, ಮುಖಾಗ್ನಿಯನ್ನು ತಣಿಸುವುದಕ್ಕೆ ಬೇಕಾಗಿ ಆಚಮನೀಯ, ಹಸ್ತಾಗ್ನಿಯನ್ನು ತಣಿಸುವುದಕ್ಕಾಗಿ ಆರ್ಘ್ಯ, ಉದರಾಗ್ನಿಯನ್ನು ತಣಿಸುವುದಕ್ಕೆ ಬೇಕಾಗಿ ಪೇಯ. ಮಾತ್ರವಲ್ಲ, ಬೆಚ್ಚನೆಯ ನೀರು ಅಭಿಷೇಕಕ್ಕೆ, ಸ್ನಾನಕ್ಕೆ, ಗಂಧ ಅಕ್ಷತೆ, ವಸ್ತ್ರ ಉಪವೀತ ಇತ್ಯಾದಿ ಇತ್ಯಾದಿ. ಅಷ್ಟು ಮಾತ್ರ ಸಾಲದು. ನೈವೇದ್ಯವನ್ನು ಸಮರ್ಪಿಸಿದ್ದೇನೆ. ಧೂಪ ದೀಪಂ ದರ್ಶಯಾಮಿ. ಕೆಲವರು ಹೇಳ್ತಾರೆ ದೀಪಂ ಸಮರ್ಪಯಾಮಿ ಅಂತ. ನೈವೇದ್ಯಂ ಸಮರ್ಪಯಾಮಿ, ದೀಪಂ ದರ್ಶಯಾಮಿ. ಯಾಕೆ? ಅದು ಬೆಳಕು, ಅದರ ದರ್ಶನ ನಮಗೆ ಬೆಳಕನ್ನು ಕೊಡಬೇಕು ಎನ್ನುವುದಕ್ಕಾಗಿ. ಹೀಗೆ 16 ವಿಧದ ಪೂಜೆ, ಷೋಡಶೋಪಚಾರ, 16 ಬಾಣವನ್ನು ಡೊಣೆಯಿಂದ ಎಳೆದು ಸಿಂಗಿನಿಗೆ ಜೋಡಿಸಿ ಮೈಯನ್ನು ಗುರಿಯಾಗಿಸಿ ಪ್ರಯೋಗ ಮಾಡ್ತೇನೆ. ಕೊಚ್ಚದೆ ಮೈಯನ್ನು ಧರಿಸಿ ಮನ ಮೆಚ್ಚಿ ನುಡಿದ ನಂತರಿಸಿ. ಸಂತೋಷವಾಯಿತು. ನಿನ್ನ ಭಕ್ತಿ ಏನುಂಟೋ ಆ ಭಕ್ತಿಯನ್ನು ಸರಳ ಪೂಜೆಯಿಂದ ಮಾಡಿದ್ದಿ. ಇದರಿಂದ ತೃಪ್ತನಾಗಿದ್ದೇನೆ. ಭಕ್ತಿ ಸಹ ಪರಮ ಪ್ರೇಮ ರೂಪ ಅಂತ ಜ್ಞಾನಿಗಳು ಹೇಳಿದ್ರು. ಭಕ್ತಿಗಿಂತ ಹಿರಿದಾದದ್ದು ಇನ್ನೊಂದಿಲ್ಲ. ಭಕ್ತನ ಭಕ್ತಿ ಖಂಡಿತವಾಗಿಯೂ ಈ ಭೂಮಿಯಲ್ಲಿ ಹಿರಿದಾದದ್ದು. ಅಯ್ಯ, ಅಸುರರಲ್ಲಿ ನಿನಗೆ ಎಣೆಗಾಣೆ ಖಂಡಿತವಾಗಿಯೂ ಸತ್ಯ. ಆದ್ದರಿಂದ ಹೇಳುತ್ತೇನೆ, ಭಕ್ತಿಯಿಂದ ಪೂಜೆ ಮಾಡಿದಂತಹ ನಿನಗೆ ಪ್ರಸಾದವನ್ನು ಕೊಡಬೇಕಾದದ್ದು ಆದ್ಯ ಕರ್ತವ್ಯ. ನಿನ್ನ ಸರಳನ್ನು ನಾನು ನನ್ನ ಶರೀರದಲ್ಲಿ ಮಾಲೆಯಾಕಾರದಂತೆ ಧರಿಸಿಕೊಂಡಿದ್ದೇನೆ. ಆ ಶರವನ್ನೇ ಅಸುರಾರಿಯ ಪಾದದಾಣೆಯಾಗಿ ನಿನಗೆ ಪ್ರಸಾದ ರೂಪವಾಗಿ ಒಂದು ಶರವನ್ನು ಕೊಡ್ತಾ ಇದ್ದೇನೆ. ಬಳಿಕ ಮೈ ಮುರಿದ ಕಳಕುಳ ಚಂದಿರನ ಕುವರು ದೃಢ ಚಿತ್ತದೊಡು ಜಲರುಗನ ಬಲ ಪದಯುಗಲೀ
ನೆನೆವುತ್ತಲಯ್ಯನೆಲ್ದನೋ ಜಲರುವನಾವನ ಪದಯುಗ ನಳಿನ ನೆನೆಯುತ್ತ ನೆನೆಯುತ್ತ ನೆನೆಯುತ್ತಲೇ ನರರೀಗಿ ಬಲು ಎಲ್ಲಿಗೆ ವಿಪಿನ ಚರರಿಗೆ ಕಡೋಗೆಲ್ಲಿ ಬಂದ ಪುದೋ ವಿಪಿನ ಚರರಿಗೆ ಬಲು ಬಂದ ಪುದೋ ನರರಿಗೆ ಬಲುಗಿಲ್ಲಿಯದು ವಿಪಿನ ಜನರಿಗೆ ಬಲುಗಿಲ್ಲಿ ಬಲದ ಬದು ಹರಿಯ ಮಾಯಾ ವಿಲಾಸ ಹರಿಯ ಮಾಯಾ ವಿಲಾಸ ಹರಿಯ ಮಾಯಾ ವಿಲಾಸವಿದಲ್ಲ ಹೊಂದಿಲ್ಲ ಮರಿಯ ಮಾತೆ ನುಡಿನುವೈತೆ ಹರಿ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇವರು ನರರಲ್ಲ, ನರರಲ್ಲ ಇವರು, ಅಮಾನುಷರಿವರು. ಅಮಾನುಷರೆಂದರೆ ರಾಕ್ಷಸೀಯವಲ್ಲ, ದೈವಿಕ. ಅಲ್ಲದೆ ಇದ್ರೆ ಭಗವಂತ ಆವೇಶಾವತಾರಿಯಾಗಿ, ಭಗವಂತ ಅಂಶಾವತಾರಿಯಾಗಿ, ಭಗವಂತ ಪೂರ್ಣಾವತಾರಿಯಾಗಿ ಧರೆಗೆ ಇಳಿದು ಬರ್ತಾನೆ ಅಂತ ನಾನು ನಂಬಬಹುದಾದಂತಹ ಹಿರಿಯರು ನನಗೆ ಹೇಳಿದ್ದಾರೆ. ಇವನು ಲಕ್ಷ್ಮಣ ರೂಪದಲ್ಲಿರುವಂತಹ ರಾಮ, ಅಸುರಾರಿಯ ಪಾದದಾಣೆ. ಹಾಗಾದ್ರೆ ಅವನು ರಾಮರೂಪದಲ್ಲಿರುವಂತಹ ಲಕ್ಷ್ಮಣ, ಅವಿನಾದ್ವೈತ, ಇಲ್ಲಿ ಅವಿನಾಭಾವ. ಭಗವಂತನೇ ರಾಮರೂಪದಿಂದ ರಾಮನಾಮದಿಂದ ಧರೆಗಿಳಿದು ಬಂದಿದ್ದಾನೆ. ಬಿದ್ದವರನ್ನೂ ಮೇಲೆತ್ತುವುದಕ್ಕಾಗಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ. ಹೌದು ಹೌದು, ಬಂದವರು ವಿಪಿನಚರರಲ್ಲ, ಮಂಗಗಳಲ್ಲ, ವಾನರರು, ವಿಶೇಷವಾದಂತಹ ಜ್ಞಾನವುಳ್ಳವರು. ಇವರೆಲ್ಲ ದೈವಾಂಶ ಸಂಭೂತರು ಅಂತ ನಾನು ಕೇಳಿದೆ. ಇದು ಹರಿಯ ಮಾಯಾವಿಲಾಸವಲ್ಲವೇ? ಇದು ನಮ್ಮನ್ನು ಸುತ್ತಿ ಸುಳಿದು ಸುತ್ತುತ್ತಿರುವ ಮಾಯೆಯೊಂದು ನಮ್ಮ ಜ್ಞಾನವನ್ನು ಮುಚ್ಚುತ್ತಿದೆ. ಅಜ್ಞಾನದ ಪರದೆಯನ್ನು ಬದಿಗೆ ಸರಿಸಬೇಕಾಗಿದೆ. ಪ್ರಸಾದ ರೂಪವಾಗಿ ಎಸೆಯಲ್ಪಟ್ಟ ಬಾಣ ಅಜ್ಞಾನದ ಪರದೆಯನ್ನು ಕಡಿದು ಚೆಲ್ಲಿತು. ಆಯಿತು ಆಯಿತು ಆಯಿತ ಕಟ ತಂದೆ ಆಯುಷ್ಯಕ್ಕೆ ಕಡೆಗಿನ್ನೋ ತಂದೆ ಆಯುಷ್ಯಕ್ಕೆ ಕಡೆಗಿನ್ನೋ ಬಾಯಾರಲೆಗೆ ನಾವಿದಕ್ಕೆ ಆಯಿತ ಕಟ ತಂದೆಯಾಯುಷಕ್ಕೆ ಕಡೆಗಿರೋ ಬಾಯಾರಲೆಗೆ ನಾ
ಕಾವಿದಕ್ಕೆ ಕಾಯವಿದ್ದಾಗ ನಾರಾಯಣನ ಪದವ ಕಾಯವಿದ್ದಾಗ ನಾರಾಯಣನ ಪದವ ಪ್ರಿಯದೇವೋ ಮರಿದಬೇ ಕಾಯವಿದ್ದಾಗ ನಾರಾಯಣನ ಪದವ ಪ್ರಿಯದಿ ಸ್ಮರಿಸಬೇಕೆಂದ ಅಕಟ ಶಿವನೇ, ಪೂಜ್ಯ ತಂದೆಯವರ ಸಾಧನೆಯ ಸಿಂಹಾವಲೋಕವನ್ನು ಮಾಡಿದರೆ ಕಣ್ಣು ನೀರು ತುಂಬಿ ನಿಲ್ಲುತ್ತಾ ಇದೆ, ಕಣ್ಣಿನಲ್ಲಿ ಹನಿ ತೊಟ್ಟಿಕ್ಕುತ್ತಾ ಇದೆ. ಒಂದು ಕಾಲದಲ್ಲಿ ಮರದ ಕೊಂಬೆಗೆ ಸೀರೆಯನ್ನೇ ಸುತ್ತಿ ತೊಟ್ಟಿಲನ್ನಾಗಿಸಿದ ಕೈಕಸ ಮಾತೆಯ ತಾಯ್ತನ ಧನ್ಯವಾಯಿತು. ಅಳಿದು ಓಡುತ್ತಿರುವ ರಾಕ್ಷಸರನ್ನು ಏಕಭಾವದಲ್ಲಿ ಬಂಧಿಸಿ ಅವರಲ್ಲಿ ಭರವಸೆಯನ್ನು ಮೂಡಿಸಿ ಈ ಮರುಭೂಮಿಯನ್ನು ನಂದನವನ್ನಾಗಿಸಿದ, ಅಲ್ಲ ಸ್ವರ್ಣದ ಸಂಖ್ಯೆಯನ್ನಾಗಿಸಿದ ತಂದೆಯವರ ಸಾಧನೆ ಏನು? ಅವರ ಸಾಧನೆಯ ಮುಂದೆ ಚಿನ್ನದ ತಟ್ಟೆಯಲ್ಲಿ ಹಾಲನ್ನವನ್ನು ಉಣ್ಣುತ್ತಿದ್ದೆವು, ಹಾಸುಗಂಬಳಿಯಲ್ಲಿ ನಡೆದಾಡುತ್ತಿದ್ದೆವು. ಅನುಭವಿಸಿದ ಭಾಗ್ಯ ಎಷ್ಟು, ಅನುಭವಿಸಿದ ಯೋಗ ಏನು? ಈ ಕಾಲಕ್ಕೆ ತಂದೆಯವರಿಗೆ ಕೊನೆಯ ಕಾಲ ಬಂತು. ಅವರೇ ಕಟ್ಟಿದ ಲಂಕೆಯನ್ನು ಅವರ ಕೈಗಳೇ ಮುರಿದು ಕೆಡಹುತ್ತಿದೆ. ತಂದೆಯ ಆಯುಷ್ಯಕ್ಕೆ ಕೊನೆಯಾಯಿತು. ಶಿವನೇ, ಮತ್ತೆ ಮತ್ತೆ ಮರಿಕಳಿಸುತ್ತಿದೆ. ಮತ್ತೊಮ್ಮೆ ಈ ಪ್ರಪಂಚದಲ್ಲಿ ಹುಟ್ಟುವುದಿದ್ರೆ ರಾವಣೇಶ್ವರನಿಗೆ ಮಗನಾಗಿ ಹುಟ್ಟಬೇಕು, ಧಾನ್ಯಮಾಲಿನಿ ದೇವಿಯ ಗರ್ಭದಲ್ಲಿ ಹುಟ್ಟಬೇಕು. ಅಲ್ಲ, ಮತ್ತೊಮ್ಮೆ ಹುಟ್ಟಕೂಡದು. ಶಾಶ್ವತವಾದಂತಹ ಕೈವಲ್ಯ ಪದವಿ, ಭಗವಂತನ ಪದವಿ ಅಲ್ಲಿ ವಿರಾಜಮಾನಾಗಬೇಕು, ಸಾಲೋಕ್ಯ ಬೇಕು. ಆದರೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತಾದ್ರೆ ಪಂಚಭೌತಿಕವಾದಂತಹ ಶರೀರ ಬೇಡವೇ? ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ ನಾರಾಯಣನ ನಾಮಸ್ಮರಣೆ ಮಾಡಬೇಕು ಅಂತಾದ್ರೆ ಈ ಕಾಯ ಬೇಡವೇ? ಈ ಕಾಯ ಇಲ್ಲದೆ ಇದ್ರೆ, ನಾಲಿಗೆ ಬಿದ್ದು ಹೋದ್ರೆ ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾನು ಹೀಗೆ ಹರಿಕತೆಯನ್ನು ಮಾಡುತ್ತಾ ಕುಳಿತರೆ ಈ ಸಂಗ್ರಾಮದಲ್ಲಿ ನನಗೆ ಮೋಕ್ಷ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಭವ ಬಂಧನದಿಂದ ಬಿಡುಗಡೆ, ಹೆಂಡಿರೇತಕ್ಕೆ, ಮಕ್ಕಳೇತಕ್ಕೆ, ಬಂಡಿ ತುಂಬಿದ ಧನವಿದೇತಕ್ಕೆ, ಎಲ್ಲವೂ ಇಲ್ಲಿ ಇದ್ದಾಗ ಇಲ್ಲಿಂದ ಹೋಗುವಾಗ ಯಾರೂ ಹೊತ್ತು ಹೋಗುವುದಿಲ್ಲ. ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಹಾಗಾದ್ರೆ ಯಾಕೆ ಮರಳುವುದಿಲ್ಲ? ಜಂತೂನಾಂ ನರ ಜನ್ಮ ದುರ್ಲಭಂ, ದೇವ ದುರ್ಲಭವಾದಂತಹ ಮನುಷ್ಯ ಜನ್ಮದಿಂದ ಮುಕ್ತರಾಗುತ್ತಾ ಇದ್ದೇನೆ. ಇದು ಮೋಕ್ಷ, ಇದು ಬಿಡುಗಡೆ. ಹಾಗಾದ್ದರಿಂದ ಈ ಭೌತಿಕವಾದಂತಹ ದೇಹದ ಬಿಡುಗಡೆಗೆ ನಾನು ಪ್ರಾರ್ಥಿಸಿಕೊಳ್ಳಬೇಡವೇ? ಲಕ್ಷ್ಮಣಾಂಕ ತಡೆಯಾಕೆ? ಜಗದೊಡೆಯ ರಾಮನ ಪದವ ಕೂಡುವೆ ಲಕ್ಷ್ಮಣಾಂಕ, ನಾನು ಪ್ರಯೋಗಿಸಲ್ಪಟ್ಟ ಕಣೆಯನ್ನೇ ಪ್ರಸಾದ ರೂಪವಾಗಿ ಹಿಂದೆ ಕೊಟ್ಟಿದ್ದಿ ಎನ್ನುವುದರಿಂದ ನೀವು ಸ್ವಾರ್ಥಿಗಳಲ್ಲ, ನೀವು ವಿರಕ್ತಿಗಳು ಅಂತ ನನಗೆ ಅರ್ಥವಾಯಿತು.
ತಿಳಿದುಕೊಂಡೇ ಅಲ್ಲ. ಹಾಗಾದ್ದರಿಂದಲೇ ರಾಮನಾಮದ ಮಹಿಮೆ ಏನು ಅಂತ ನನಗೆ ಅರ್ಥವಾಗಿದೆ. ರಾಕಾರ ಉಚ್ಚಾರದಿಂದ ಒಳಗಿದ್ದಂತಹ ಪಾಪ ಹೊರಗೆ ಹೋಗುತ್ತದೆ. ಮಾಕಾರ ಉಚ್ಚಾರದಿಂದ ಹೊರಗಿನ ಪಾಪ ಮತ್ತೆ ಒಳಗೆ ಬರುವುದಿಲ್ಲ. ಒಳಗಿನ ಪುಣ್ಯ ಹೊರಗೆ ಸೋರೆಕಾಯಿ, ಹೊರಗಿನ ಪಾಪ ಒಳಗೆ ನುಗ್ಗೆಕಾಯಿ. ಹೌದು ತಾನೇ? ಈಗ ಭವ ಬಂಧನದಿಂದ ಪೂರ್ಣ ಬಿಡುಗಡೆಗೆ ಸಿದ್ಧವಾಗಿದೆ ಮನಸ್ಸು. ಅದಕ್ಕಾಗಿ ಹೇಳ್ತೇನೆ, ಏನು ಎಲ್ಲ ಅಸ್ತ್ರಗಳಿಗೆ ಪರಮಾಸ್ತ್ರ ಯಾವುದು? ಅದು ಸೃಷ್ಟಿಕರ್ತನ ಮಾರಕ ಶಕ್ತಿ ಎನಿಸಿದ ಮೂಲ ಶಕ್ತಿ, ಅದು ಬ್ರಹ್ಮಾಸ್ತ್ರ. ಹೌದು ತಾನೇ? ಅದನ್ನು ಅನುಸಂಧಾನ ಮಾಡಬೇಕು, ಬಿಡಬೇಕು ಅಂತಾದ್ರೆ ಆ ವರ್ಚಸ್ಸು ಬೇಕು. ಅದು ನಿನ್ನಲ್ಲಿದೆ. ಈಗ ಸನ್ನಿಧಾನದಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ, ನನಗೆ ಬಿಡುಗಡೆಗೆ ಬೇಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ಅಣ್ಣನನ್ನು ಮನಸಾರೆ ಸ್ಮರಿಸಿಕೊಂಡಿದ್ದೇನೆ. ಹಾಗೂ ವಿದ್ಯೋಪದೇಶವನ್ನು ಮಾಡಿದಂತಹ ಗುರುಗಳಾದಂತಹ ವಸಿಷ್ಠ ವಿಶ್ವಾಮಿತ್ರರನ್ನು ಮನದಲ್ಲಿ ನೆನೆದಿದ್ದೇನೆ. ಅತಿಗಾಯನಿಗೆ ಬೇಕಾಗಿರುವಂತಹ ಮೋಕ್ಷ ಪದವಿ. ಆದ್ದರಿಂದಲೇ ಬ್ರಹ್ಮಾಸ್ತ್ರವನ್ನು ಸ್ಮರಿಸಿದ್ದೇನೆ. ಎದೆಗೆ ಗುರಿಯಿಟ್ಟು ಪ್ರಯೋಗ ಮಾಡ್ತೇನೆ. ಜಯ ಜಯ ಎನ್ನುತ್ತಾ ಅವನ ಶಿರಾ ಭೂತಲವನ್ನು ಸ್ಪರ್ಶಿಸಿತು. ನನ್ನಣ್ಣನ ಮಾತೇನುಂಟು ಅದು ಇವನಿಗೂ ಸಿದ್ಧಿಸಿದೆ. ತಂದೆಯ ಮಾತಿಗಾಗಿ ಇವನು ಸಂಗ್ರಾಮಕ್ಕೆ ಬಂದನೇ ಹೊರತು ಅಸುರರಲ್ಲಿರುವಂತಹ ಆ ವಿರೋಧ ಭಾವ ಇವನ ಮನದಲ್ಲಿಲ್ಲ. ಸಾತ್ವಿಕ ಭಕ್ತಿ ಇವನಲ್ಲಿ ಮನೆ ಮಾಡಿತ್ತು. ಆದ್ದರಿಂದಲೇ ಐಹಿಕ ಸುಖದಿಂದ ವಿರಕ್ತನಾದಂತಹ ಇವನು ಪಾರಲೌಕಿಕವಾದಂತಹ ಸುಖವನ್ನೇ ಆಶಿಸಿದ್ದ. ಆದ್ದರಿಂದ ಅದು ಅವನಿಗೆ ಸಿದ್ಧಿಸಿತು. ಈ ವಿಷಯವನ್ನು ಅಣ್ಣನಲ್ಲಿ ಹೇಳಬೇಕು, ಬಿಡದಿಯನ್ನು ಸೇರಿಕೊಳ್ಳುತ್ತೇನೆ. ಕರತುಳು ಪರಶುಭಜ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಾಗಿ ಪುರಕಭೂಷಣನ ಕುಮಾರ ಗಜಪತ ಪುರಕಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿಯುತ್ತೇರೆ ಕರತುಳು ಪರಶುಭಜ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಾಗಿ ಪುರಕಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿಯುತ್ತೀರೆ ಮಂಗಲೋ